ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SLB ವ್ಲಾಗ್ಸ್. ಇವತ್ತು ಕಡಲೆಬೇಳೆ ಪಾಯಸ ಮಾಡೋಣ. ಇದಕ್ಕೆ ನಾನು ಕಡಲೆಬೇಳೆನ ಒಂದು 150 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಒಂದು 3 ರಿಂದ 4 ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ನೀಟಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ 2 ರಿಂದ 3 ವಿಷಲ್ ಮಾಡಿಸ್ಕೊಳ್ಳೋಣ. ನಿಮ್ಗೇನಾದ್ರು ಸಪೋಸ್ ನೆನೆಸೋದು ಮರ್ತೋಯ್ತು ಕಡಲೆಬೇಳೆನ ಅಂದರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಅದರಲ್ಲಿ ನೆನೆಸಿಟ್ರೆ 1-1.5 ಗಂಟೆ ಅಷ್ಟರಲ್ಲಿ ನೆನೆಯುತ್ತೆ ನೀಟಾಗಿ. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಅದು 2 ರಿಂದ 3 ವಿಷಲ್ ಆಗಲಿ. ಅಷ್ಟರಲ್ಲಿ ನಾನಿವಾಗ 1 ಕಪ್ಪು ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ 1 ಗಂಟೆ ಆಗೋಷ್ಟು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡು ತೊಳೆದು ನೆನೆಸಿಟ್ಟಿದ್ದೀನಿ. ಅದನ್ನು ನಾನಿಲ್ಲಿ ಕೆಂಪಕ್ಕಿ ಯೂಸ್ ಮಾಡಿದ್ದೀನಿ. ನೀವು ಮನೇಲಿ ಯಾವ ರೈಸ್ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ. ಅದನ್ನು ರೈಸ್ ಹಾಕಿ ಆಮೇಲೆ 1-2 ಏಲಕ್ಕಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಏನಂದರೆ, ಈ ಗಸಗಸೆ ಬೇಕಾದರೂ ನೀವು ಹಾಕ್ಕೋಬೋದು ಇದಕ್ಕೆ. ನಾನು ಯೂಸ್ ಮಾಡಿಲ್ಲ ಗಸಗಸೆನ, ನೀವು ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡು ಅದು ಮುಳುಗಷ್ಟು ನೀರು ಹಾಕ್ಕೊಳ್ಳಿ. ಬೆಲ್ಲ ಕರಗಿ ಬೇಯಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಅದು ನೀಟಾಗಿ ಬೇಯಲಿ. ಇದು ಕಡಲೆಬೇಳೆ ಪಾಯಸನ ಜಾಸ್ತಿ ಸೌತ್ ಕೇಂದ್ರಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ಪಾಯಸನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ದೇವ್ರ ನೈವೇದ್ಯಕ್ಕೂ ಮಾಡ್ಬೋದು, ಅಥವಾ ಏನೋ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ತಿದ್ದೀವಿ ಅಂದರೆ ಮಾಡ್ಬೋದು, ಹಬ್ಬಗಳಿಗೆ ಮಾಡ್ಬೋದು ಸ್ಪೆಷಲ್ಲಾಗಿ. ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಬೆಲ್ಲ ಎಲ್ಲ ಕರಗಾದ್ಮೇಲೆ ರುಬ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಕಡಲೆಬೇಳೆನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಅಷ್ಟು ಕರಗಿ ಬೆಂದಿಲ್ಲ, ಹಾಗೆ ಇದೆ, ಬಾಯಿಗೆ ಸಿಗಬೇಕದು, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ನಿಮ್ಗೆ ಇವಾಗ ಅನಿಸ್ತಿದೆ ಇದು ಸ್ವಲ್ಪ ನೀರಾಯಿತು ಅಂಥೇಳಿ. ನೀರೇನೂ ಆಗಲ್ಲ. ಇದು ಜಾಸ್ತಿ ಕುದ್ದಾದ್ಮೇಲೆ ನಾವು ಅಕ್ಕಿ ಹಾಕಿ ರುಬ್ಬಿರ್ತೀವಿ ಅಲ್ವಾ, ಅದು ಗಟ್ಟಿ ಆಗ್ತಾ ಬರುತ್ತೆ ಟೆಕ್ಸ್ಚರು. ತೀರಾ ಕಡಲೆಗೇನು ಆಗಲ್ಲ. ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ. ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಹಿಂಗೂ ಹಾಕ್ಬೋದು, ಏನೂ ಆಗಲ್ಲ. ಇವಾಗ ಲಾಸ್ಟಿಗೆ ಒಂದು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿದ್ದೀನಿ. ನೀವೇನಾದರೂ ಜಾಸ್ತಿ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಕಡಲೆಬೇಳೆ ಪಾಯಸ ಏನು ಗೊತ್ತಾ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಕೊಡ್ಬೋದು, ಹೆಲ್ದಿಯಾಗಿರುತ್ತೆ. ಯಾವಾಗಲೂ ಈ ಶಾವಿಗೆ ಪಾಯಸನೇ ಮಾಡಿ ಬೇಜಾರಾಗಿರೋರಿಗೆ, ಅಥವಾ ಒಂದೇ ಥರ ಪಾಯಸ ಮಾಡಿ ಬೇಜಾರಾಗಿರುತ್ತಲ್ವ, ಆವಾಗ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ನೋಡಿ, ಇವಾಗ ಫೈನಲಿ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.